ಛೆ, ಯಾವ ಜನ್ಮದ ಕರ್ಮ ಫಲ ಇದು? ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ ನ್ಯೂಸ್. ನಾನು ನಿಮ್ಮ ರಮೇಶ್ ಕಿರ್ಗಂದೂರು, ಮಂಡ್ಯ. ಕರುನಾಡ ಕ್ಷೇತ್ರ ದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾನಿವತ್ತು ರಾಯರ ಮಠಕ್ಕೆ ಬಂದಿದ್ದೀನಿ. ಕಿರ್ಗಂದೂರು ಬೇವನಹಳ್ಳಿ ಮಾರ್ಗ ಮಧ್ಯ ಏನು ಒಂದು ಕಾವೇರಿ ತಾಯಿ ಹರಿತಾಳೆ, ಆ ತೀರದಲ್ಲಿ ಇರುವಂಥ ಈ ಬೃಂದಾವನ ಏನಿದೆ, ರಾಯರ ಬೃಂದಾವನ, ಈಗಾಗಲೇ ಒಂದು 8-10 ವರ್ಷ ಆಗಿದೆ ಇಲ್ಲಿ ಬೃಂದಾವನ ನಿರ್ಮಾಣ ಆಗಿ. ಪ್ರಾರಂಭದಲ್ಲಿ ಅಲ್ಪಸಂಖ್ಯೆಯಲ್ಲಿ ಅಂದರೆ ಬೆರಳೆಣಿಕೆಯಷ್ಟು ಬರ್ತಾ ಇದ್ದಂಥ ಈ ಪುಣ್ಯಕ್ಷೇತ್ರ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಅದಕ್ಕೆಲ್ಲ ಕಾರಣಕರ್ತರು ಕಲಿಯುಗದ ಈ ಗುರುರಾಯರು. ನಿಮಗೆ ಗೊತ್ತಿರಬೇಕು, ಕರೆದಲ್ಲಿ ಬಂದು ಬೇಡಿದ ವರವನ್ನು ಕಷ್ಟ ಕಾಲದಲ್ಲಿ ಕೈ ಹಿಡಿದು ತಾಯಿ ತಂದೆ ಜಾಗದಲ್ಲಿ ಏನು ಮಗು ಹೊತ್ತಾಗ ಓಡೋಡಿ ಬರುವ ತಾಯಿಯಂತೆ ಇವತ್ತೇನಾದ್ರು ಬಂದು ಭಕ್ತರನ್ನು ಕಾಪಾಡುವಂಥ ಈ ಜಗತ್ತಿನ ಏಕೈಕ ದೇವರು ಯಾರಾದರೂ ಇದ್ದರೆ ಅದು ನನ್ನ ಕಲಿಯುಗದ ಗುರುರಾಯರು, ಮಂತ್ರಾಲಯ ಪ್ರಭು ರಾಯರು, ಅಪ್ಪಾಜಿ ತಂದೆಯವರು ಅಂತ ನಾನು ಹೇಳೋದಕ್ಕೆ ಹೆಮ್ಮೆಯಿಂದ ನಾನು ಹೇಳ್ತೀನಿ. ಯಾಕೆಂದರೆ ನನಗೂ 4 ಬಾರಿ ಸಾವಿನಂಚಿಂದ ಕಾಪಾಡಿ ಇವತ್ತು ಒಂದು ಭವಿಷ್ಯವನ್ನು ಹಂತ ಹಂತವಾಗಿ ಕೊಡ್ತಾ, ನಾನು ಯಾವುದೋ ಒಂದು ಕೋರಿಕೆಯನ್ನು 17 ದಿನಗಳ ಹಿಂದೆ ಇಟ್ಟಿದ್ದೆ. ಆ ರಾಯರು ಒಂದು ಪರಿಪೂರ್ಣವಾಗಿ ಅದನ್ನು ನೆರವೇರಿಸ್ಕೊಟ್ರು. ಸತತ 3 ವರ್ಷಗಳ ಕಾಲ ತುಂಬ ಕಷ್ಟಪಟ್ಟಿದ್ದೆ. ಇವತ್ತು ಅದನ್ನು ಕೂಡ ನನಗೆ ಮಾಡಿಕೊಟ್ರು. ಅದೆಲ್ಲ ಏನು ಎತ್ತ ಅನ್ನೋದು ಇನ್ನೊಂದು ಮುಂದಿನ ತಿಂಗಳು 1ನೇ ತಾರೀಕು ನಿಮಗೆಲ್ಲ ತರ್ತೀನಿ. ಇದೇ ರಾಯರ ಸನ್ನಿಧಿಯಲ್ಲಿ ಬಂದು ಅವ್ರ ಸನ್ನಿಧಿಯಲ್ಲಿಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡು ಬಂದು ಕರ್ನಾಟಕ ಜನತೆ ಎಲ್ಲರ ಮುಂದೆನೂ ಕೂಡ ನಾನು ಅದನ್ನು ಇಡುವಂಥ ಪ್ರಯತ್ನ ಮಾಡ್ತೀನಿ. ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ ಈ ಪುಣ್ಯಕ್ಷೇತ್ರದಲ್ಲಿ ಸುತ್ತಲೂ ಒಂದು ಏನು ಪ್ರಕೃತಿಯ ನಡುವೆ ರಾಯರು ಇಲ್ಲಿ ವಿರಾಜಮಾನರಾಗಿ ಕೂತಿದ್ದಾರೆ. ಇವತ್ತು ಸಾವಿರಾರು ಜನ ಭಕ್ತರು ಬರ್ತಾ ಇದ್ದಾರೆ. ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಪವಿತ್ರವಾದ ಜಾಗ 2ನೇ ಮಂತ್ರಾಲಯವಾಗಿ ಬೆಳೆದು ಎಲ್ಲ ಭಕ್ತರ ಕಷ್ಟಗಳನ್ನು ಆ ರಾಯರು ನೆರವೇರಿಸಲಿ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತೀನಿ. ಜೊತೆಗೆ ಈ ಒಂದು 20 ದಿನದಿಂದ ಈ ರಾಯರ ಸನ್ನಿಧಿಯಲ್ಲಿ ಒಬ್ಬ ವ್ಯಕ್ತಿ ನನಗೆ ಪರಿಚಯ ಆಗ್ತಾರೆ. ಅದು ನಮ್ಮ ಗ್ರಾಮದ ಪಕ್ಕ ಇರುವಂಥ ಹುಲ್ಕೆರೆ ಕುಪ್ಲು ಗ್ರಾಮದ ವ್ಯಕ್ತಿ ಪ್ರಾಣೇಶ್ ಅಂತ ಅವರ ಹೆಸರು. ಕೇವಲ 33 ವರ್ಷ ವಯಸ್ಸು ಅವರು. ಚಿಕ್ಕ ವಯಸ್ಸಲ್ಲೇ ನೋಡಿ 20 ವರ್ಷದಿಂದ ಗಾಯನವನ್ನು ಒಂದು ವೃತ್ತಿ ಧರ್ಮವನ್ನು ಆಗಿಸ್ಕೊಂಡು ಅವರು ಭಕ್ತಿ ಗೀತೆಗಳನ್ನ ಆಡ್ತಾ ಭಗವಂತನ ಒಂದು ಕೃಪೆಗೆ ಪಾತ್ರರಾಗೋದು ಅಲ್ಲದೆ ಜನರ ಮನವನ್ನು ತಲುಪುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಆದರೆ ಏನೋ ಗೊತ್ತಿಲ್ಲ, ಅವರು ಒಂದು ದೊಡ್ಡ ಮಟ್ಟದಲ್ಲಿ ಹೆಸರಾಗಬೇಕಾಗಿತ್ತು, ಆಗಿಲ್ಲ. ಹಾಗಾಗಿ ಇವತ್ತು ಅವ್ರನ್ನ ನಿಮ್ಮ ಮುಂದೆ ಪರಿಚಯ ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ. ಮತ್ತು
ಅವ್ರ ಮೂಲಕ ಒಂದಷ್ಟು ಭಕ್ತಿಗೀತೆಗಳನ್ನ ಆಡಿಸಿ ಮತ್ತು ಅವರು ಏನೋ ಒಂದು ಹಲವಾರು ಪ್ರಶಸ್ತಿಗಳನ್ನು ಕೂಡ ಅವರು ತಗೊಂಡಿದ್ದಾರೆ. ನೋಡಿ ಪಾಪ ಶಿಕ್ಷಕ ವೃತ್ತಿಯನ್ನು ಕೂಡ ಒಂದು ಪವಿತ್ರವಾದ ಶಿಕ್ಷಕ ವೃತ್ತಿಯನ್ನು ಕೂಡ ಅವರು ಮಾಡ್ತಾಯಿದ್ದಾರೆ ಆಲ್ಗೂಡು ಗ್ರಾಮದಲ್ಲಿ. ಇವತ್ತು ಅಂಥ ವ್ಯಕ್ತಿ ಬೆಳಕಿಗೆ ಬರದೇ ಇರೋದು ನಿಜಕ್ಕೂ ಒಂದು ದೊಡ್ಡ ದುರಂತ ಅಂತಲೇ ಹೇಳಬೇಕು. ದಯಮಾಡಿ ತಾವು ಇವ್ರಿಗೆ ಏನು ಈ ಒಂದು ಗಾಯನವನ್ನು ದೇವ್ರ ಮೇಲೆ ಒಂದು ಹಾಡ್ತಾರೆ, ನೀವು ನೋಡಿ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ. ಏನೋ ಈ ಒಂದು ಇಂಥ ವ್ಯಕ್ತಿಗಳ ಒಂದು ಕಲೆ ಬಾಡಿ ಹೋಗಬಾರ್ದು, ಎಲ್ಲರಿಗೂ ಅದು ತಲುಪಲಿ ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತಾ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ, ಶುಭವಾಗಲಿ. ನಿನ್ನಿಷ್ಟದಂದನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹೋದು ರಾಮ. ರಾಮ 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 ರಾಮ. ಒಳಿತಿನಡೆ ಮುನ್ನಡೆವ ಮನವಗೊಡು ರಾಮ, ಸೆಳೆದಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ. ನೆನ್ನೆಗಳ ಪಾಪಗಳ ಸೊನ್ನೆಯಾಗಿದು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ. ನನ್ನ ಬಾಳಿಗೆ ನಿನ್ನ ಹಸಿವೆ ಕೊಡು ರಾಮ, ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ. ಕಣ್ಣುಗಳೆದರು ನಿನ್ನ ಕನಸ ಕೊಡು ರಾಮ, ನನ್ನ ಹರಣೆಗೆ ನಿನ್ನ ಚರಣ ಕೊಡು ರಾಮ. ಇನ್ನಷ್ಟು ಬೇಕನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹೋದು ರಾಮ. ರಾಮ 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 ರಾಮ. ಕೌಸಲ್ಯಾಗುವೆನು ಮಡಿಲಲೆರೋ ರಾಮ, ವೈದೇಹಿಯಾಗುವೆನು ಒಡನಾಡೋ ರಾಮ. ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ, ಸಹವಾಸ ಕೊಡು ನಾನು ಸೌಮಿತ್ರಿ ರಾಮ. ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ. ಸಬರಿಯಾಗುವೆ ನಿನ್ನ ಭಾವ ಕೊಡು ರಾಮ. ರಘುರಾಮ 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 ರಾಮ. ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹೋದು ರಾಮ. ರಾಮ 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 ರಾಮ. ಮಡಿಲಲ್ಲಿ ಮರಣಗೊಡು ನ ಜಡಾಯುವ ರಾಮ, ಮುಡಿಯಲ್ಲಿ ಹಡಿಯ ನೀಡು ನಾ ಅಹಲ್ಯೆಯು ರಾಮ. ನಾ ವಿಭೀಷಣ ಜರಣು ಭಾವ ಕೊಡು ರಾಮ, ನನ್ನೊಡಿಹ ರಾವಣಗೆ ಸಾವ ಕೊಡು ರಾಮ. ಕಣ್ಣೀರು ಕರೆಯುವರು ನನ್ನ ತನ ಕಳ ರಾಮ, ನಿನ್ನೊಳಗೆ ಕರಗುವೆನು ನಿರ್ಮೋಹ ಕೊಡು ರಾಮ. ನಿನ್ನೊಳಗೆ ಕರಗುವೆನು ನಿರ್ಮೋಹ
ರಘುರಾಮ 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 ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ರಥ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ ಮದಿ ನೀನೆ ಗತಿ ನೀನೆ ಜ್ಯುತಿ ನೀನೆ ರಾಮ ಆರಂಭ ಅಸ್ತಿತ್ವ ಅಂದ್ಯನೇ ರಾಮ ಪೂರ್ಣನೇ ಪ್ರಕಟನೆ ಆನಂದ ನೀ ರಾಮ ಹರ ನೀನೆ ಹರಿ ನೀನೆ ಬ್ರಹ್ಮನೇ ರಾಮ ಗುರು ನೀನೆ ಗುರಿ ನೀನೆ ಅರಿವು ನೀನೆ ರಾಮ ಗುರು ನೀನೆ ಗುರಿ ನೀನೆ ಅರಿವು ನೀನೆ ರಾಮ ರಘುರಾಮ 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 ರಾಮ ನಗರಾಮ ನಗುರಾಮ ಜಗರಾಮ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ಇಂದಿರಾರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ವಿಘ್ನೇಶ್ವರ ಪಾದಾರವಿಂದಗಳಿಗೆ ಗೋವಿಂದ ಶನೇಶ್ವರ ಪಾದಾರವಿಂದಗಳಿಗೆ ಗೋವಿಂದ ರಾಯರ ಸನ್ನಿಧಿಯಲ್ಲಿ ನಮಗೆ ಪರಿಚಯ ಆಗಿದ್ದು ನಿಜಕ್ಕೂ ರಾಯ ಆಗಿರ್ಬೋದು ಅಂತಲೇ ಹೇಳಬೇಕು. ಸರ್ ದಯಮಾಡಿ ನಮ್ಮ ವೀಕ್ಷಕರು ನೋಡ್ತವ್ರೆ ಸ್ವಲ್ಪ ದೊಡ್ಡದಾದ ಧ್ವನಿಯಲ್ಲಿ ತಮ್ಮ ಪರಿಚಯ ಇಟ್ಕೊಂಡು ಸಾಲಕ್ಕೆ ಈ ರಾಯರ ಸನ್ನಿಧಿಗೆ ಒಂದಷ್ಟು ಹಾಡನ್ನ ಹಾಡಿ ಮಾಡಬೇಕು ಅಂತೇಳಿ ಖಂಡಿತ ಖಂಡಿತ ಆಗೋಣ. ವಿನಮ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಪರಿಚಯ ಮಾಡ್ಕೊಳ್ತೀನಿ ಸರ್ ನನ್ನ ಹೆಸರು ಪ್ರಾಣೇಶ್ ಅಂತ. ಮಂಡ್ಯ ತಾಲೂಕು ಪತ್ತತ್ತಿ ಹೋಬಳಿ ಉಲ್ಕೆರೆ ಗ್ರಾಮದಲ್ಲಿ ವಾಸವಾಗಿದ್ದೇನೆ. ನನಗೊಂದು 4.5 ಎಕರೆ ಜಮೀನಿದೆ. ವ್ಯವಸಾಯ ಮಾಡ್ತೀನಿ. ಹಾಂ ಸರ್. ಜೊತೆಗೆ ಸಿಂಗಿಂಗ್ ಮಾಡ್ತೀನಿ. ಇದ್ರ ಜೊತೆಗೆ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಅಡ್ಮಿನಿಸ್ಟ್ರೇಷನ್ ಆಗಿ ವಿಜಯ್ ಸ್ಕೂಲ್ ಆಫ್ ಎಜುಕೇಷನ್ ಯಾವ ಸಾಲಲ್ಲಿ ವಿಜಯ್ ಸ್ಕೂಲ್ ಆಫ್ ಎಜುಕೇಷನಲ್ಲಿ ಅಡ್ಮಿನಿಸ್ಟ್ರೇಷನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆಲ್ಗೂಡ ಆಲ್ಗೂಡಲ್ಲಿ. ಇದ್ರ ಜೊತೆ ಇನ್ನೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮತ್ತು ಸ್ವಂತ ವ್ಯವಹಾರಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಈ ಸಿಂಗಿಂಗ್ ಯಾಕೆ ಖುಷಿ ಕೊಡ್ತು ಅಂದರೆ ನನಗೆ ಯಾವುದೇ ಥರ ಸಾಂಗ್ಗಳು ಬೇಜಾರಾಗುತ್ತೆ. ಭಕ್ತಿ ಸಾಂಗ್ಗಳಂದರೆ ನನಗೆ ಭಾಳ ಇಷ್ಟ. ಇವತ್ತೂ ಒಂದು ಭಗವಂತನ ಕೃಪೆಯಲ್ಲಿ ನೋಡಿದ್ರೆ ಭಗವಂತ ನಮಗೆ ಸ್ವರ ಕೊಟ್ಟಿದ್ದಾನೆ, ಆಡೋ ಯೋಗ ಕೊಟ್ಟಿದ್ದಾನೆ. ಎಲ್ರಿಗೂ ಆಡೋಕ್ಕೆ ಎಲ್ರಿಗೂ ಆಡೋಕ್ಕೆ ಬರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆ ಲೈನಲ್ಲಿ ಬೆಳೆಯುವಂಥ ಅವಕಾಶ ಮಾಡಿಕೊಟ್ಟಿದ್ದಾನೆ. ಆ ಭಗವಂತನ ಸೇವೆ ಮಾಡೋ ಪುಣ್ಯ ಸಿಕ್ಕೈತೆ. ನಾನು ದೊಡ್ಡವನಲ್ಲ, ನಾನೇನು ಪುಟಾಣಿ ಅಷ್ಟೇ. ನಾನು ಇನ್ನೂ ಬೆಳೀತಾ ಇರ್ತಕ್ಕಂಥವನು. ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾಕೆಂದರೆ ನಿಮಗೆ ಬರೀ 33 ವರ್ಷ ವಯಸ್ಸು, 20 ವರ್ಷದಿಂದ ಈ ಒಂದು ಗಾಯನವನ್ನು ವೃತ್ತಿಯನ್ನಾಗಿ ತಗೊಂಡು ಎಲ್ಲರೂ ವಂದಿಸ್ತಾ ಭಗವಂತನ ಕೃಪೆಗೆ ಪಾತ್ರರಾಗಿ ಅದು ಭಕ್ತಿ ಗೀತೆಗಳನ್ನ ನನ್ನನ್ನು ಜನ ಇಷ್ಟಪಡ್ತಾರೋ ಇಲ್ಲೋ ಗೊತ್ತಾ ಸರ್, ಭಗವಂತ ಮೆಚ್ಚಿಬಿಡ್ತಾರೆ ಸಾಕು. ನಾನು ಇಷ್ಟೇ ಖುಷಿ ಕೊಡೋದು. ನಾನು ಭಗವಂತನ ಕೇಳೋದು ಇಷ್ಟೇ. ಬನ್ನಿ ಒಂದು ಸಾಂಗ್ ಹಾಡ್ತಾ ಇದ್ದೀನಿ. ನಮ್ಮ ಗುರುಗಳ ನಾವು ಮೊದಲೇ ಗುರುಗಳೇ ನಾನು ಸಾಂಗನ್ನು ಆಡಬೇಕಾದ್ರೆ ಎಲ್ಲೂ ಅಪಸ್ವರ ಬರ್ತಂತಾನೆ ಕ್ಲಿಯರಾಗಿ ಆಡುವಂಥ ಯೋಗ ಕೊಡಪ್ಪ, ದಯವಿಟ್ಟು ಅಪಸ್ವರ ಮುಗಿಸ್ತಾರೆ. ನಮ್ಮ ಗುರುಗಳಿಗೂ ಶ್ರೀನಿವಾಸ ಗುರುಗಳು ಇದ್ದೇವೆ. ನನಗೆ ಫಸ್ಟು ತಿರುಗಂದೂರಲ್ಲಿ ಚಾಮುಂಡೇಶ್ವರಿ ಸ್ತೋತ್ರನ ಆಡೋ ಅವಕಾಶ ಮಾಡಿಕೊಟ್ಟವರು ದಯಗಿರಿ ನಂದಿನಿ. 85 ಲೈನ್ 21 ಚರಣ. ಇವತ್ತು ನೋಡ್ಕೊಂಡು ಒಂದು ಲೈನು ನೋಡ್ಕೊಳ್ತಾನೆ ಆಡುವಂಥ ಯೋಗನ ಆ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ತಾಯಿ ಕೊಟ್ಟಿದ್ದಾರೆ. ನಮಗೆ ಇನ್ನೊಂದು ನಮ್ಮ ಕೆಲವರು ಅಂತ ಏನು ವೆಂಕಟರಮಣ ಸ್ವಾಮಿ ಇದ್ದಾರೆ, ಕಲ್ಯಾಣ ವೆಂಕಟರಮಣ ಸ್ವಾಮಿ. ತಿರುಪತಿ ತಿಮ್ಮಪ್ಪನಿಗೆ ಅಣ್ಣ ಅಂತ ಅವರು. ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಹುಡ್ತಾರೆ ನಮ್ಮ ಪರಮ ಗುರುರಾಯಿತು. ಅಂಥ ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೂಡ ಅವರು. ಯಾಕೆಂದರೆ ಬರುವಂಥ ಯಾವುದೇ ಭಕ್ತಾದಿಗಳ ಜೊತೆ ಭಾಳ ಸರಳತೆ ಸುವಿನಯದಿಂದ ಅವ್ರನ್ನ ಮಾತಾಡ್ತಾ ಅಷ್ಟು ಪ್ರೀತಿಯಿಂದ ಇದು ಮಾಡ್ತಾರೆ. ಎಲ್ಲ ಪೂಜಾ ಕಾರ್ಯಗಳನ್ನು ಮಾಡ್ಕೊಡ್ತಾರೆ. ನಾವು ಇವತ್ತೊಂದು ಕರೆ ಮಾಡಿದ್ರೆ ಹೇಳಿ ಅಣ್ಣ ಅಂತಾರೆ. ಅದು ಚಿಕ್ಕ ವಯಸ್ಸಿಗೆ ಬೆಳೆಸ್ಕೊಂಡ್ಬಂದಿರುವಂಥ ಒಂದು ದೊಡ್ಡ ಜನ. ಯಾಕೆಂದರೆ ಇವ್ರು ತಂದಿರಾಗೋದು ದೊಡ್ಡ ಶಾಸ್ತ್ರಿಗಳು, ಇವ್ರ ತಂದ ಕಷ್ಟಪಟ್ಟ ಶಾಸ್ತ್ರಿಗಳು. ನಾವು ಇವತ್ತು ನೆನ್ಕತ್ತೀವಿ.
ನಿಜಕ್ಕೂ ಅವ್ರು ನೋಡಿದ್ರೆ ನಮಗೆ ದೇವ್ರು ನೋಡಿದ್ರೆ